ಹಿಂಗ ಉಟ್ರ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ನಾನು ನಿನ್ನೆ ಡೆಕೋರೇಷನ್ ಎಲ್ಲ ಮುಗಿಸಿ ಹಬ್ಬದ ಪ್ರಿಪರೇಷನ್ ಎಲ್ಲ ಮುಗಿಸಿ ಅಷ್ಟರಲ್ಲಿ ರಾತ್ರಿ 2 ಗಂಟೆ ಆಗೋಗಿತ್ತು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ನಾನು ಹಿಂದಿನ ದಿನನೇ ಎಲ್ಲ ಪ್ರಿಪರೇಷನ್ ಮಾಡ್ಕೋತಾ ಇದ್ದೆ. ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋವಾಗ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಟೈಮ್ ನೋಡಿದಾಗ ಆಲ್ರೆಡಿ 2 ಗಂಟೆ ಆಗೋಗಿತ್ತು. ಬೆಳಗ್ಗೆ ಪೂಜೆ ಟೈಮಿಂಗ್ ಬಂದು 4:15 ಇಂದ 5:45 ವರೆಗೂ ಇದೆ. ಹಾಗಾಗಿ ನಾನು 3:15ಗೆ ಮತ್ತೆ ಎದ್ದು ಇನ್ನೊಂದ್ಸರಿ ಮನೇನ ಸಾರಿಸಿ ನಾನು ಕೂಡ ರೆಡಿಯಾಗಿ ರಂಗೋಲಿನ ಹಾಕ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಪೂಜೆ ಮಾಡ್ಕೋಬೇಕು ಅಂತ ಯಾರೆಲ್ಲ ಕಂಪ್ಲೀಟ್ ಆಗಿ ನೈಟ್ ನಿದ್ದೆಗಿಟ್ಟು ಪೂಜೆ ಮಾಡಿದ್ದೀರಾ ಕಮೆಂಟ್ ಮಾಡಿ ಆಯ್ತಾ. ನಾನು ಪ್ರತಿ ವರ್ಷನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸ್ಕೋತೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಸ್ಥಾಪನೆ ಮಾಡೋದು ತುಂಬಾನೇ ಶ್ರೇಷ್ಠ. ಹಾಗಾಗಿ ನಾನು ಪ್ರತಿ ವರ್ಷನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಪೂಜೆ ಮುಗಿಸ್ಕೊಳ್ತೀನಿ. ವರಮಹಾಲಕ್ಷ್ಮಿ ಹಬ್ಬವನ್ನ ನಮ್ಮ ಮನೆಯಲ್ಲಿ ಯಾವ ತರ ಆಚರಣೆ ಮಾಡ್ತೀವಿ ಅಂತ ಕಂಪ್ಲೀಟ್ ಆಗಿ ನಾನು ಈ ಬ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಹೊಸ್ತಿಲು ಲಕ್ಷ್ಮೀ ಸ್ವರೂಪ, ಹಾಗಾಗಿ ಮೊದಲು ಹೊಸ್ತಿಲನ್ನ ತೊಳೆದು ರಂಗೋಲಿಯನ್ನ ಹಾಕಿ ಹೂವಿಟ್ಟು ಅಲಂಕಾರ ಮಾಡಿ ನಂತರ ನಾನು ನಮ್ಮ ಮನೆ ದೇವರ ಪೂಜೆಯನ್ನ ಮಾಡಿ ಇವಾಗ ಕಳಸ ಸ್ಥಾಪನೆಯನ್ನ ಮಾಡ್ಕೋತೀನಿ. ಮೊದಲು ಮನೆ ದೇವರ ಪೂಜೆಯನ್ನ ಮುಗಿಸ್ಕೊಂತಾ ಇದ್ದೀನಿ. ಕಳಸ ಸ್ಥಾಪನೆಗೆ ಮೊದಲು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಅಕ್ಕಿಯ ಮೇಲ್ಗಡೆ ನಾನು ಒಂದು ಕಮಲದ ಬಟ್ಟಲನ್ನ ಇಟ್ಟು ನಂತರ ಅದಕ್ಕೆ ಅಕ್ಕಿಯನ್ನ ಹಾಕಿ ಅರಿಶಿನ ಕುಂಕುಮವನ್ನ ಹಾಕಿ ಕಳಸವನ್ನ ಇಡ್ತಾ ಇದ್ದೀನಿ. ಕಳಸಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಚಿ ನೀರನ್ನು ಕೂಡ ತುಂಬಿಸ್ಕೊಂಡಿದ್ದೀನಿ. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಕಳಸಕ್ಕೆ ಹಾಕೋಬೇಕಾಗುತ್ತೆ. ನಾನು ಕಳಸ ಪ್ರತಿಷ್ಠಾಪನೆಗೆ ಬೇಕಾಗುವ ವಸ್ತುಗಳನ್ನೆಲ್ಲ ನಿನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮೊದಲು ಕಳಸದ ನೀರಿಗೆ ಅರಿಶಿನ ಕುಂಕುಮವನ್ನ ಹಾಕಿ ನಂತರ ಲಕ್ಷ್ಮಿಗೆ ಪ್ರಿಯವಾದ ಕವಡೆ, ಕಮಲದ ಬೀಜ, ಗೋಮತಿ ಚಕ್ರವನ್ನ ಹಾಕೋಬೇಕಾಗುತ್ತೆ. ಲಕ್ಷ್ಮಿಗೆ ಈ ವಸ್ತುಗಳು ತುಂಬಾನೇ ಪ್ರಿಯವಾದದ್ದು. ಇದನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಹಾಗೆ ಅಡಿಕೆ ಕೂಡ ಹಾಕೊಂಡು, ಒಣ ದ್ರಾಕ್ಷಿಯನ್ನ ಹಾಕೊಂಡು, ಹಾಗೆ ಬಾದಾಮಿ ಕೂಡ ಹಾಕೊಂಡು, ಹಾಗೆ ಗೋಡಂಬಿ ಕೂಡ ಹಾಕೊಂತಾ ಇದ್ದೀನಿ. ಹಾಗೆ ಒಂದು ಅರಿಶಿಣದ ಕೊಂಬನ್ನ ಕೂಡ ಹಾಕೋಬೇಕಾಗುತ್ತೆ. ಅರಿಶಿಣದ ಕೊಂಬು ಕವಲು ಒಡೆದಿರಬೇಕು. ಹಾಗೆ ಬೆಳ್ಳಿಯ ಕಾಯಿನ್ ಅಥವಾ ನಾವು ನಾರ್ಮಲ್ ಕಾಯಿನ್ ಕೂಡ ಹಾಕೊಂಡು ಹಾಗೆ ಹೂವನ್ನು ಕೂಡ ಹಾಕೋಬೇಕಾಗುತ್ತೆ. ಹಾಗೆ ವೀಳ್ಯದೆಲೆನ ಇಟ್ಟು 5 ವೀಳ್ಯದೆಲೆನ ಇಟ್ಟು ಗಂಗೆಯನ್ನ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಗಂಗೆಯನ್ನ ಪ್ರಾರ್ಥನೆ ಮಾಡಿಕೊಂಡು ನಂತರ ನಾವು ಕಳಸದ ಕಾಯಿಯನ್ನ ಇಟ್ಕೋಬೇಕಾಗುತ್ತೆ. ಕಳಸದ ಕಾಯಿಗೆ ನಾನು ನಿನ್ನೆನೆ ಅರಿಶಿನವನ್ನ ಹಚ್ಕೊಂಡು ಹಾಗೆ ತಿಲಕವನ್ನು ಕೂಡ ಇಟ್ಕೊಂಡಿದ್ದೆ. ಇವಾಗ ಕಳಸ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೀನಿ. ಕಳಸಕ್ಕೆ ಒಂದು ಅರಿಶಿಣದ ಕೊಂಬನ್ನ ಕಟ್ಕೋಬೇಕಾಗುತ್ತೆ. ಅರಿಶಿಣದ ಕೊಂಬು ಈ ತರ ಕವಲು ಒಡೆದಿರ್ಬೇಕು. ನಾವು 5 ಎಳೆ ಅಥವಾ 9 ಎಳೆಯ ಅರಿಶಿಣ ದಾರವನ್ನ ತಗೊಂಡು ಅದಕ್ಕೆ ಅರಿಶಿಣದ ಕೊಂಬನ್ನ ಕಟ್ಕೋಬೇಕಾಗುತ್ತೆ. ನಂತರ ನಾವು ಕಳಸಕ್ಕೆ ಗೆಜ್ಜೆ ವಸ್ತ್ರವನ್ನ ಕೂಡ ಹಾಕೋಬೇಕಾಗುತ್ತೆ. ಹಾಗೆ ಹೂವನ್ನ ಕೂಡ ನಾನು ಹಾಕೊಂತಾ ಇದ್ದೀನಿ. ಕಳಸವನ್ನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಪದೇ ಪದೇ ಅದನ್ನ ಮುಟ್ಟೋಕೆ ಹೋಗ್ಬಾರ್ದು. ನಾನು ಇಲ್ಲಿ ಲಕ್ಷ್ಮೀ ಪೂಜೆಯನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದೀನಿ. ನಾವು ಯಾವುದೇ ಪೂಜೆಯನ್ನ ಮಾಡೋಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ. ನಾವು ಮಾಡುವ ಪೂಜೆ ರಥ ಯಾವುದೇ ವಿಘ್ನಗಳಿಲ್ಲದೆ ನಡೆಯಲಿ ಅಂತ ಗಣೇಶನನ್ನ ಪ್ರಾರ್ಥನೆ ಮಾಡಿಕೊಂಡು ನಂತರ ನಾವು ಪೂಜೆಯನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಮೊದಲು ಗಣೇಶನಿಗೆ ಅರಿಶಿನ ಕುಂಕುಮವನ್ನ ಹಾಕಿ ಹೂವಿಟ್ಟು ನಾನು ಅರ್ಚನೆಯನ್ನ ಮಾಡ್ತಾ ಇದ್ದೀನಿ. ಗಣೇಶನಿಗೆ ಅರ್ಚನೆಯನ್ನ ಮಾಡಿ ನಾವು ಗಣೇಶನಿಗೆ ಊದ್ಬತ್ತಿಯನ್ನ ಹಚ್ಕೊಂತಾ ಇದ್ದೀನಿ. ಗಣೇಶನನ್ನ ಪ್ರಾರ್ಥಿಸಬೇಕು
ನಾವು ಯಾವುದೇ ವಿಘ್ನಗಳು ಬಾರದಂತೆ ನಾವು ಮಾಡುವ ಪೂಜೆ ಅಥವಾ ವ್ರತ ಚೆನ್ನಾಗಿ ನಡೆಯಲಿ ಎಂದು ಗಣೇಶನನ್ನ ಪ್ರಾರ್ಥನೆ ಮಾಡಿಕೊಂಡು ನಂತರ ನಾವು ಪೂಜೆಯನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಗಣೇಶನಿಗೆ ಪೂಜೆ ಸಲ್ಲಿಸಿ ನಾನಿಲ್ಲಿ ಆರತಿಯನ್ನ ಹಚ್ಕೋತಾ ಇದ್ದೀನಿ. ಆರತಿಯನ್ನ ಹಚ್ಚಿ ನಾವು ಇಟ್ಟಿರುವ ತಟ್ಟೆಗೆ ಹಣ್ಣುಗಳು ಮತ್ತೆ ನಾವು ಮಡಲಕ್ಕಿ ಎಲ್ಲವನ್ನು ಇಟ್ಟಿರ್ತೀವಲ್ವಾ, ಅದಕ್ಕೆ ನೀರನ್ನ ಹಾಕಿ ಪ್ರೋಕ್ಷಣೆಯನ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಲಕ್ಷ್ಮೀ ಪೂಜೆಯನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಶ್ರದ್ಧೆ ಭಕ್ತಿಯಿಂದ ಈ ಪೂಜೆಯನ್ನ ನಾವು ಮಾಡ್ಬೇಕಾಗುತ್ತೆ. ಮನದಲ್ಲಿ ಲಕ್ಷ್ಮಿಯನ್ನ ನೆನೆಯುತ್ತಾ ತುಂಬಾ ಶ್ರದ್ಧಾ ಭಕ್ತಿಯಿಂದ ಭಕ್ತಿ ಭಾವದಿಂದ ನಾವು ಲಕ್ಷ್ಮಿಯನ್ನ ನೆನೆಯುತ್ತಾ ಪೂಜೆಯನ್ನ ಮಾಡ್ಬೇಕಾಗುತ್ತೆ. ಹಾಗೆ ಲಕ್ಷ್ಮಿಗೆ ಕರ್ಪೂರದ ಆರತಿಯನ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡುವುದು ತುಂಬಾನೇ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡೋದು ತುಂಬಾನೇ ಶ್ರೇಷ್ಠ. ಹಾಗಾಗಿ ನಾನು ಪ್ರತಿ ವರ್ಷನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆನ ಮುಗಿಸ್ಕೊತೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ ಅಲ್ವಾ, ಅದೇ ಶ್ರೇಷ್ಠ. ನಾವಿವಾಗ ರೆಡಿ ಮಾಡಿದ್ದೀನಲ್ವಾ ಲಕ್ಷ್ಮಿಯನ್ನ, ನಾನು ಅದನ್ನ ನಮ್ಮ ಖುಷಿಗೆ ಹಾಗೆ ಅಲಂಕಾರಕ್ಕಾಗಿ ಮಾತ್ರನೇ ನಾನು ರೆಡಿ ಮಾಡೋದು. ಬೆಳಗ್ಗೆ ನಾನು ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡ್ಕೋತೀನಿ. ಅದೇ ಶ್ರೇಷ್ಠ ಅಂತ ಕೂಡ ಹೇಳಲಾಗುತ್ತೆ. ನಾವು ಪ್ರತಿ ವರ್ಷನೂ ಕೂಡ ನಮ್ಮ ಮನೆಯಲ್ಲಿ ಇದೇ ತರ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ಯಾವ ತರ ಆಚರಣೆ ಮಾಡ್ತೀರಾ ಅಂತ ಕೂಡ ನನಗೆ ತಿಳಿಸಿ. ಲಕ್ಷ್ಮೀ ದೇವಿಗೆ ಆರತಿಯನ್ನ ಮಾಡಿ ನಾವು ಶ್ರದ್ಧಾ ಭಕ್ತಿಯಿಂದ ನಾವು ವರಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸ್ಕೋಬೇಕಾಗುತ್ತೆ. ನನಗೆ ತುಂಬಾ ಜನ ಕೇಳಿರೋದು, ನೀವು ಲಕ್ಷ್ಮಿಯನ್ನ ಕೂರ್ಸಿದಿರಾ ಮತ್ತೆ ಯಾಕೆ ಸಪರೇಟ್ ಆಗಿ ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡ್ತೀರಾ ಅಂತ. ನಾವು ಈ ಲಕ್ಷ್ಮಿಯ ಅಲಂಕಾರ ಮಾಡೋದು ನಮ್ಮ ಖುಷಿಗೆ. ಹಾಗಾಗಿ ನಾನು ಪ್ರತಿ ವರ್ಷನೂ ಕೂಡ ಲಕ್ಷ್ಮಿಯ ಅಲಂಕಾರವನ್ನ ಮಾಡ್ತೀನಿ. ಆದ್ರೆ ಕಳಸವನ್ನ ನಾನು ಸಪರೇಟ್ ಆಗಿ ಬೆಳಗ್ಗೆನೆ ಕಳಸ ಸ್ಥಾಪನೆ ಮಾಡಿ ಪೂಜೆಯನ್ನ ನೆರವೇರಿಸ್ತೀನಿ. ನಾವು ಮೊದಲಿಂದಲೂ ಕೂಡ ಇದೇ ರೀತಿಯಾಗಿ ನಡ್ಸ್ಕೊಂಡ್ ಬಂದಿದೀವಿ. ಹಾಗಾಗಿ ನಾನು ಇದೇ ತರನೇ ಪ್ರತಿ ವರ್ಷನೂ ಕೂಡ ಮಾಡ್ತೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ. ನಾವು ಸಿಂಪಲ್ ಆಗಿ ಭಕ್ತಿ ಭಾವದಿಂದ ಮಾಡಿದ್ರೆ ಸಾಕು. ನಾನು ನೈವೇದ್ಯಕ್ಕೆ ಪಂಚಾಮೃತವನ್ನ ರೆಡಿ ಮಾಡ್ಕೊಂತಾ ಇದ್ದೀನಿ. ನಾನು ಬೆಳಗ್ಗೆ ನೈವೇದ್ಯಕ್ಕೆ ಪಂಚಾಮೃತವನ್ನ ಇಟ್ಟು ಪೂಜೆಯನ್ನ ನೆರವೇರಿಸ್ಕೊತೀನಿ. ನಂತರ ಪೂಜೆ ಎಲ್ಲ ಆದ್ಮೇಲೆನೆ ನಾನು ಹಬ್ಬದ ಅಡಿಗೆಯನ್ನ ಮಾಡೋದು. ಬೆಳಗ್ಗೆ ಅಷ್ಟು ಬೇಗ ಒಬ್ಬಟ್ಟೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಪಂಚಾಮೃತವನ್ನ ನೈವೇದ್ಯ ಮಾಡಿ ಪೂಜೆಯನ್ನ ಮಾಡ್ಕೊಂಡ್ಬಿಡ್ತೀನಿ. ನಂತರ ನಾನು ಪೂಜೆ ಎಲ್ಲ ಆದ್ಮೇಲೆ ಅಡಿಗೆಯನ್ನ ಮಾಡ್ಕೋತೀನಿ. ಒಬ್ಬಟ್ಟನ್ನೆಲ್ಲ ಮಾಡಿ ನಾನು ಅಡಿಗೆ ಆದ್ಮೇಲೆ ಒಂದ್ಸರಿ ನೈವೇದ್ಯವನ್ನ ಮಾಡ್ಕೊಂತೀನಿ. ನಾವು ನೈವೇದ್ಯಕ್ಕೆ ಅದನ್ನೇ ಮಾಡ್ಕೋಬೇಕು ಇದೇ ಮಾಡ್ಕೋಬೇಕು ಅಂತ ಏನು ಇಲ್ಲ. ನಮ್ಗೆ ಏನ್ ಸಾಧ್ಯನೋ ಅದನ್ನ ನಾವು ನೈವೇದ್ಯವನ್ನ ಮಾಡ್ಕೋಬಹುದು. ನಾನು ಇವತ್ತು ಬೆಳಗ್ಗೆ ಒಂದು 5 ಗಂಟೆಗೆಲ್ಲ ಪೂಜೆನ ಮುಗಿಸ್ಕೊಂಡೆ. ಇವತ್ತಿನ ವರಮಹಾಲಕ್ಷ್ಮಿ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು. ನನಗಂತೂ ಮನ್ಸಿಗೆ ತುಂಬಾ ನೆಮ್ಮದಿ ಅನ್ನಿಸ್ತಾ ಇತ್ತು. ತುಂಬಾನೇ ಖುಷಿ ಕೊಡ್ತಾ ಇತ್ತು. ಹಾಗೆ ಮನೆಯಲ್ಲಿ ತುಂಬಾನೇ ಗುಡ್ ವೈಬ್ಸ್ ಇತ್ತು. ನನಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ತರ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ತುಂಬಾನೇ ಖುಷಿ ಅನ್ಸುತ್ತೆ. ಮನ್ಸಿಗೂ ತುಂಬಾನೇ ನೆಮ್ಮದಿ ಅನ್ಸುತ್ತೆ. ನೋಡಿ, ನಾವು ಇಷ್ಟೇ ಅಲಂಕಾರ ಮಾಡಿದ್ರು ಕೂಡ ಪೂಜೆ ಆದ್ಮೇಲೆ ಲಕ್ಷ್ಮಿಗೆ ಎಷ್ಟು ಕಳೆ ಬರುತ್ತೆ ಅಂದ್ರೆ ನಿಜ ಅದನ್ನ ಹೇಳೋಕ್ಕಾಗಲ್ಲ. ಅಷ್ಟು ಕಳೆ ಬಂದಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಅಂತ ಅನ್ಕೊಂತೀನಿ. ನಾವು ಎಷ್ಟು ಅಲಂಕಾರ ಮಾಡಿರ್ತೀವಿ, ಅವಾಗ್ಕಿಂತ ನಾವು ಪೂಜೆಯನ್ನ ಮಾಡ್ತೀವಲ್ವಾ, ಪೂಜೆ ಆದ್ಮೇಲೆ ನೋಡಿ ಲಕ್ಷ್ಮಿ ಮುಖದಲ್ಲಿ ಅದು ಎಷ್ಟು ಕಳೆ ಇರುತ್ತೆ. ನನಗಂತೂ ಲಕ್ಷ್ಮಿಯನ್ನ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇತ್ತು. ಅಷ್ಟು ಮುದ್ದಾಗಿ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ರು ಲಕ್ಷ್ಮಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ದೇವಿಗೆ ಮಾಡಿರೋ ಅಲಂಕಾರ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಆಯ್ತಾ. ನಿಮ್ಗೆ ಈ ಅಲಂಕಾರ ಇಷ್ಟ ಆಯ್ತಾ ಅಂತ ಕೂಡ ಕಮೆಂಟ್ ಮಾಡಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಡಿಗೆಯನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಲೇಟ್ ಮಾಡೋದು ಬೇಡ, ಬೇಗ ಅಡಿಗೆನ ಮುಗಿಸ್ಕೊಂಡ್ಬಿಡೋಣ ಅಂತ ನಾನು ಒಬ್ಬಟ್ಟನ್ನ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಯಾವ ರೆಸಿಪಿ ಕೂಡ ನಾನು ಶೂಟ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಗೊತ್ತೇ ಇರುತ್ತೆ ನಿಮ್ಗೆ ಹಬ್ಬದಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ. ಹಾಗಾಗಿ ನಾನು ಅಡಿಗೆ ಮಾಡೋದನ್ನ ಜಸ್ಟ್ ಕ್ಲಿಪ್ಪಿಂಗ್ ತಗೊಂಡು
ಮಾಡ್ಕೊಂಡಿದೀನಿ ಅಷ್ಟೇನೆ. ಯಾವ ರೆಸಿಪಿ ಕೂಡ ನಾನು ಇವತ್ತು ಶೂಟ್ ಮಾಡ್ಕೊಂಡಿಲ್ಲ. ಗೊಂಬೆ ಕೂಡ ಇನ್ನೂ ಮಲಗಿದ್ದಾಳೆ. ಅವಳು ಎದ್ದೋಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಅಡಿಗೆ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಅವಳು ಎದ್ರೆ ಮತ್ತೆ ನನಗೆ ಅಡಿಗೆ ಮಾಡೋದು ಡಿಲೇ ಆಗೋಗುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅವಳು ಎದ್ದೋಳೋ ಅಷ್ಟರಲ್ಲಿ ಅಷ್ಟು ಕೆಲಸನ ಮುಗಿಸ್ಕೊಂಡ್ಬಿಡೋಣ ಅಂತ ಸ್ವಲ್ಪ ಬೇಗ ಬೇಗನೆ ಎಲ್ಲ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಬೇಳೆ ಒಬ್ಬಟ್ಟನ್ನ ಮಾಡ್ಕೋತಾ ಇರೋದು. ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಏನಾದ್ರೂ ಬೇಳೆ ಒಬ್ಬಟ್ಟು ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಆಯ್ತಾ. ನಾನು ಒಂದು ಬೇಳೆ ಒಬ್ಬಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನಿವತ್ತು ಹಬ್ಬದ ಸ್ಪೆಷಲ್ ಅಂತ ಬೇಳೆ ಒಬ್ಬಟ್ಟು, ಕಡಲೆಕಾಳು ಪಲ್ಯ, ಆಲೂಗಡ್ಡೆ ಪಲ್ಯ, ಸಬ್ಬಸ್ಗೆ ಸೊಪ್ಪು ಹಾಕಿ ಕಡಲೆಬೇಳೆ ವಡೆ, ಒಬ್ಬಟ್ಟಿನ ಸಾಂಬಾರು, ಅನ್ನ, ಹಾಗೆ ಸ್ವಲ್ಪ ಚಿತ್ರಾನ್ನ, ಪುಳಿಯೋಗರೆ, ಕೋಸಂಬರಿ ಹಾಗೆ ಹಪ್ಪಳ ಇಷ್ಟು ಕೂಡ ಮಾಡಿದ್ದೆ. ನಾನು ಅಡಿಗೆ ಮಾಡ್ತಾ ಇದ್ದೆ, ಸಂತು ಬಂದು ವಿಡಿಯೋ ಮಾಡ್ತಾ ಇದ್ರು. ಅವರು ಸ್ವಲ್ಪ ಫ್ರೀ ಇದ್ರಲ್ವಾ ಇವತ್ತು, ಹಾಗಾಗಿ ಅವರೇ ವಿಡಿಯೋ ಮಾಡ್ಕೊಡ್ತಾ ಇದ್ದಾರೆ. ನಾನು ಎಲ್ಲಾ ರೆಸಿಪಿನೂ ಕೂಡ ಏನು ಶೂಟ್ ಮಾಡ್ಕೊಂಡಿಲ್ಲ. ನಾನು ಒಬ್ಬಟ್ಟು ಮಾಡೋದ್ ಮಾತ್ರ ಅವರೇ ಶೂಟ್ ಮಾಡ್ತಾ ಇದ್ರು. ಇವತ್ತೇನೋ ಗೊತ್ತಿಲ್ಲ ಅಡಿಗೆ ಬೇಗ ಬೇಗ ಆಗ್ತಾ ಇತ್ತು. ಕೆಲಸ ಮಾತ್ರ ತುಂಬಾನೇ ಬೇಗ ಬೇಗ ಆಗ್ತಾ ಇತ್ತು. ನಾನು ಅದೇ ಅನ್ಕೋತಾ ಇದ್ದೆ, ಗೊಂಬೆ ಎದ್ದೋಳೋ ಅಷ್ಟ್ರಲ್ಲಿ ಎಲ್ಲ ಅಡಿಗೆ ಕೆಲಸ ಮುಗಿಸ್ಬಿಟ್ರೆ ಸಾಕು ಅಂತ. ಎಲ್ಲ ಅಡಿಗೆ ಕೂಡ ರೆಡಿ ಮಾಡಿ ನೈವೇದ್ಯಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನೈವೇದ್ಯ ಮಾಡ್ಬಿಟ್ರೆ ನನ್ಗೆ ಸಮಾಧಾನ ಆಗೋಗುತ್ತೆ. ಎಲ್ಲ ಪೂಜೆ ಪರಿಪೂರ್ಣ ಅನ್ಸ್ಬಿಡುತ್ತೆ. ಬೆಳಗ್ಗೆ ನೈವೇದ್ಯಕ್ಕೆ ನಾನು ಪಂಚಾಮೃತ ಇಟ್ಟಿದ್ನಲ್ವಾ, ಇವಾಗ ಒಬ್ಬಟ್ಟು ಮತ್ತೆ ಎಲ್ಲ ಅಡಿಗೆ ಕೂಡ ಮಾಡಿ ನೈವೇದ್ಯವನ್ನ ಮಾಡ್ತಾ ಇದ್ದೀನಿ. ನಾನು ಅನ್ಕೊಂಡಂಗೆ ಆಯ್ತು. ಎಲ್ಲ ಅಡಿಗೆ ಕೆಲಸ ಮುಗಿಸಿ ನೈವೇದ್ಯ ಮಾಡೋಕೆ ಅಂತ ರೆಡಿ ಮಾಡ್ಕೊಂಡೆ. ಅಷ್ಟ್ರಲ್ಲಿ ಗೊಂಬೆ ಕೂಡ ಎದ್ಲು. ಅವಳಿಗೆ ರೆಡಿ ಮಾಡಿ, ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಅವಳಿಗೂ ಕೂಡ ರೆಡಿ ಮಾಡಿ, ಅವಳು ಕೂಡ ಇವಾಗ ಪೂಜೆಗೆ ಜಾಯ್ನ್ ಆಗ್ತಿದ್ದಾಳೆ ನೋಡಿ. ಬಾರಮ್ಮ ಬಾ ಲಕ್ಷ್ಮಿ, ಕರಿ ಲಕ್ಷ್ಮಿ, ಕರಿಮ್ಮ ಬಾ, ಕರಿ. ಹೆಂಗ ಕರಿಯೋದು ಲಕ್ಷ್ಮಿನ? ಕರಿ ಲಕ್ಷ್ಮಿ, ಕರಿ ಬಾ 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 ಕರಿ ಬಾ 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 ಲಕ್ಷ್ಮಿ, ಕರಿ ಕರಿ ಬಾ 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 ಲಕ್ಷ್ಮಿ, ಬಾ 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 ಕರಿ ಬಾ. ಇನ್ನೊಂದ್ಸರಿ ಕರಿ ಲಕ್ಷ್ಮಿನ, ಕರಿ ಬಾ ಲಕ್ಷ್ಮಿ, ನಮ್ಮ ಮನೆಗೆ ಬಾ ಲಕ್ಷ್ಮಿ, ನನ್ನ ಜೊತೆಗೆ ಆಟ ಆಡುವಂತೆ ಬಾ ಅಂತಾನೆ. ಕರಿತೀಯಾ? ನಿನ್ನ ಜೊತೆಗೆ ಆಟ ಆಡ್ಕೊಂತ ಇಲ್ಲೇ ಇರ್ತೈತೆ. ಲಕ್ಷ್ಮಿ ಬಾ, ನಾನು ಸಣ್ಣ ಲಕ್ಷ್ಮಿ, ನನ್ನ ಜೊತೆಗಿರುವಂತೆ ಬಾ ಲಕ್ಷ್ಮಿ ಅನ್ನು. ಹೆಂಗಂತೀಯ? ಕರಿ ಕರಿ ಲಕ್ಷ್ಮಿನ, ಕರಿ. ಈ ಕಡೆ ಕರಿ, ಕರಿ ಬಾ. ಈ ಕಡೆ ಕರಿಬೇಕು, ಈ ಕಡೆ ಕರಿ, ಬಟ್ ಈ ಕಡೆ ಕರಿ, ಈ ಕೈ ಕರಿ, ಬಿಡಿ ಇದನ್ನ ಕರಿ ಬಿಟ್ಟು ಕರಿ. ಲಕ್ಷ್ಮಿ ಬಾ, ಕರಿ ಕರಿ, ಹಿಡ್ಕಂತ ಕರಿ ಬಾ ಲಕ್ಷ್ಮಿ, ಕರಿ. ಹೆಂಗೆ ಕರಿಯೋದು? ಸೂಪರಾಗಿ ಕಾಣಿಸ್ತಾಳೆ ಸಮನ್ವಿ. ಸಮನ್ವಿ ಸೂಪರಾಗಿ ಕಾಣಿಸ್ತಾಳೆ. ಸಮನ್ವಿ ಲಕ್ಷ್ಮಿ ತರ ಕಾಣಿಸ್ತೈತಿ, ಬಂಗಾರ ಅದು. ಲಕ್ಷ್ಮಿ, ನಮ್ಮನೆ ಲಕ್ಷ್ಮಿ ಎಲ್ಲೈತಪ್ಪ. ಗೊಂಬೆ ಲಕ್ಷ್ಮಿ, ಲಕ್ಷ್ಮಿ ಎಲ್ಲೈತೆ? ಎಲ್ಲೈತೆ ಲಕ್ಷ್ಮಿ? ಅಲ್ಲೈತಾ? ವೆರಿ ಗುಡ್ ಬಂಗಾರ. ಗೊಂಬೆಗೆ ಇವತ್ತು ಲಂಗ ಬ್ಲೌಸ್ನ ವೇರ್ ಮಾಡಿಸಿ 2 ಜುಟ್ಟು ಹಾಕಿದ್ದೆ. ಎಷ್ಟು ಮುದ್ದ ಕಾಣಿಸ್ತಾ ಇದ್ಲು ಅಂದ್ರೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು. ಹೆಣ್ಮಕ್ಳು ಇರೋ ಮನೆಯಲ್ಲಿ ಈ ತರ ಹೆಣ್ಮಕ್ಳನ್ನ ರೆಡಿ ಮಾಡೋದೇ ಒಂಥರ ಖುಷಿ ಹಬ್ಬಕ್ಕೆ. ಹೆಂಗ್ ಹಿಡ್ಕೊಳ್ಳೋದು? ಹೆಂಗ್ ಹಿಡ್ಕೊಳ್ಳೋದು? ಹಂಗ ಅಪ್ಪಾಜಿ ಕುರಿ ಮೇಸ ಕೊಡೈತೆ. ಕೈ ಹೆಂಗ್ ತಿರ್ಗ್ಸೋ ಕೋಲದ್ನ? ಅಯ್ಯಪ್ಪ ಅಯ್ಯಪ್ಪಜ್ಜಿ, ಹಂಗೆ ಕುರಿ ಕುರಿ ಹೆಂಗಪ್ಪ ಮೇಸದ? ಕುರಿ ಮೇಸದ ಹೆಂಗೆ? ಅಂಬಾ ಮೀ ಅನ್ನ. ಕುರಿ ಮೇಸದ ಹೆಂಗೆ? ಕುರಿ ಮೇಸದ ಹೆಂಗೆ ಅಪ್ಪಾಜಿ? ಕುರಿ ಮೇಸದ ಹೆಂಗೆ ತೋರ್ಸು. ಮೇ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಗೊಂಬೆನ
ಅಮ್ಮ ಒಂದ್ ಸ್ವಲ್ಪ ಔಟ್ಸೈಡ್ ಕರ್ಕೊಂಡು ಹೋದ್ರು. ಅವಳು ಡೈಲಿ ಒಂದ್ಸಾರಿ ಔಟ್ಸೈಡ್ ಕರ್ಕೊಂಡು ಹೋಗ್ಬೇಕು ಅವಳಿಗೆ. ನಾನು ಊಟ ಎಲ್ಲ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಈವ್ನಿಂಗು ಕುಂಕುಮಕ್ಕೆ ಬರ್ತಾರಲ್ವಾ, ಹಾಗಾಗಿ ನಾನು ರೆಡಿ ಮಾಡ್ಕೋತಾ ಇದ್ದೆ ಎಲ್ಲವನ್ನು ಕೂಡ. ರೆಡಿ ಮಾಡಿ ಇಟ್ಕೊಂಡ್ ಬಿಟ್ರೆ ನನ್ಗೆ ಬಂದಾಗ ಕೊಡೋಕೆ ಈಸಿ ಆಗೋಗುತ್ತೆ. ಹಾಗೆ ನಾನು ಸಂಜೆ ಮುಹೂರ್ತದಲ್ಲಿ ಬೆಲ್ಲದ ಆರತಿ ಕೂಡ ನಾನು ಲಕ್ಷ್ಮೀ ದೇವಿಗೆ ಮಾಡ್ತೀನಿ. ಬೆಲ್ಲದ ಆರತಿ ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಲಕ್ಷ್ಮೀ ದೇವಿಗೆ ಬೆಲ್ಲದ ಆರತಿ ಮಾಡೋದು ತುಂಬಾನೇ ಒಳ್ಳೆಯದು. ಹಾಗಾಗಿ ನಾನು ಪ್ರತಿ ವರ್ಷನೂ ಕೂಡ ಸಂಜೆ ಟೈಮಲ್ಲಿ ಬೆಲ್ಲದ ಆರತಿಯನ್ನ ಮಾಡ್ಕೋತೀನಿ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಒಂಥರ ಸ್ಪೆಷಲ್ ಅನಿಸ್ತಾ ಇದೆ. ಗೊಂಬೆ ಮುದ್ದು ಆಗಿ ಒಂಥರ ಪುಟ್ಟ ಲಕ್ಷ್ಮಿ ತರ ಮನೆ ತುಂಬಾ ಓಡಾಡ್ಕೊಂಡಿರ್ತಾಳೆ ಅಲ್ವಾ, ಅದೇ ಒಂಥರ ಖುಷಿ ಅನ್ಸುತ್ತೆ ನನ್ಗೆ. ಲಾಸ್ಟ್ ಇಯರ್ ಇನ್ನು ತುಂಬಾ ಚಿಕ್ಕವಳಿದ್ಲು, ಒಂದು 2 ಮಂತ್ಸ್ ಇತ್ತು ಅವಳಿಗೆ ಅಷ್ಟೇನೆ. ಈ ವರ್ಷ ನೋಡಿ ಆಲ್ರೆಡಿ ಓಡಾಡ್ತಾ ಇದ್ದಾಳೆ. ಹಾಗಾಗಿ ಅವಳು ಮನೆ ತುಂಬಾ ಓಡಾಡ್ತಾ ಇರೋದ್ ನೋಡಿ ಒಂಥರ ಖುಷಿ ಅನ್ಸುತ್ತೆ. ಮನೇಲಿ ಈ ತರ ಮಕ್ಕಳು ಓಡಾಡ್ತಾ ಇದ್ರೆ ಅದೇನೋ ಒಂಥರ ಖುಷಿ ಅನ್ಸುತ್ತೆ. ಹಾಗೆ ನಾನು ಮತ್ತೆ ಸಂತು ಕೂಡ ಬೆಲ್ಲದ ಆರತಿಯನ್ನ ದೇವರಿಗೆ ಮಾಡ್ತಾ ಇದ್ದೀವಿ. ಸಂತುಗಂತೂ ಈ ವರ್ಷ ತುಂಬಾನೇ ಖುಷಿ ಆಗ್ಬಿಟ್ಟಿದೆ. ಮಗಳು ಮನೆ ತುಂಬಾ ಓಡಾಡ್ತಾ ಇದ್ದಾಳಲ್ವಾ, ಅವ್ರಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ಒಂಥರ ಪುಟ್ಟ ಲಕ್ಷ್ಮಿ ಮನೆ ತುಂಬಾ ಓಡಾಡ್ತಿದ್ದಾಳೆ ಅಂತ ಅನ್ಸುತ್ತೆ ಅಂತ ಇದ್ರು ಅವರು ಕೂಡ. ಗೊಂಬೆ ಮಾತ್ರ ಇವತ್ತು ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ಲು. ನನಗಂತೂ ನಂದೇ ದೃಷ್ಟಿ ಆಗೋಗುತ್ತೇನೋ ಅವಳಿಗೆ ಅಂತ ಅನಿಸ್ತಾ ಇತ್ತು. ಇವತ್ತು ಗೊಂಬೆ ಹೇಗ್ ಕಾಣಿಸ್ತಾ ಇದ್ದಾಳೆ ಅಂತ ಕೂಡ ಕಮೆಂಟ್ ಮಾಡಿ ಆಯ್ತಾ. ಅವಳಿಗೆ ಇವತ್ತು ವೇರ್ ಮಾಡಿದೀವಲ್ವಾ ಡ್ರೆಸ್ಸು, ಅದು ಬಂದು ಅವಳ ನಾಮಕರಣಕ್ಕೆ ನಾನು ಸ್ಟಿಚ್ ಮಾಡಿಸಿದ್ದು, ಸ್ವಲ್ಪ ದೊಡ್ಡದನ್ನೇ ಸ್ಟಿಚ್ ಮಾಡಿಸಿದ್ದೆ. ಇವಾಗ ಅವಳಿಗೆ ಕರೆಕ್ಟ್ ಆಗುತ್ತೆ, ಅವಾಗ ತುಂಬಾ ಉದ್ದ ಆಗೋದು. ಇವಾಗ ಅವಳಿಗೆ ಕರೆಕ್ಟ್ ಆಗುತ್ತೆ ನೋಡಿ. ಗೊಂಬೆ ಕೈಯಿಂದ ಕೂಡ ನಾನು ಬೆಲ್ಲದ ಆರತಿಯನ್ನ ದೇವರಿಗೆ ಮಾಡಿಸ್ತಾ ಇದ್ದೀನಿ. ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅಂದ್ರೆ ನನಗೆ ಇವತ್ತು ನಿಜ ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ಮಕ್ಕಳಿಗೆ ನಾವು ಹಬ್ಬದಲ್ಲಿ ಈ ತರ ಟ್ರೆಡಿಷನಲ್ ಆಗಿ ರೆಡಿ ಮಾಡೋದಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಅವ್ರು ಎಷ್ಟು ಮುದ್ದಾಗಿ ಕಾಣಿಸ್ತಾರಲ್ವಾ ಈ ತರ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ. ಅವಳಿಗೆ ಇವತ್ತು 2 ಜುಟ್ಟು ಹಾಕಿ ಮಲ್ಲಿಗೆ ಹೂ ಕೂಡ ಮುಡಿಸಿದ್ದೆ. ಹಾಗೆ ಅವಳಿಗೆ ಬೈತಾಲಿ ಬಟ್ ಕೂಡ ಹಾಕಿದ್ದೆ ಇವತ್ತು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಅಲ್ವಾ. ಹಾಗೆ ಗಾಯತ್ರಕ್ಕ ಕೂಡ ಬಂದ್ರು ಈವ್ನಿಂಗು, ಅವರಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೆ. ಅವರು ಹಾಗೆ ಹೇಳ್ತಾ ಇದ್ರು, ಗೊಂಬೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನೋಡು ಅಂತ. ಕುಂಕುಮಕ್ಕೆ ಎಲ್ರು ಬಂದಿದ್ರು, ಎಲ್ರಿಗೂ ಕೂಡ ಕುಂಕುಮ ಕೊಟ್ಟಿದ್ದೀನಿ. ಬಟ್ ನಾನು ಯಾರ್ದು ವಿಡಿಯೋ ಮಾಡಿಲ್ಲ ನೋಡಿ. ಇವಾಗ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿರ್ತಾರೆ ಅಲ್ವಾ, ಅವ್ರಿಗೆ ಮುಜುಗರ ಇರುತ್ತೋ ಏನೋ ಅಥವಾ ಅವ್ರು ಏನ್ ಅನ್ಕೊಂತಾರೋ ಏನೋ ಅಂತ ನಾನು ಯಾರ್ದು ಕೂಡ ವಿಡಿಯೋ ಮಾಡಕ್ ಹೋಗಿಲ್ಲ. ಗಾಯತ್ರಕ್ಕ ನಾವೆಲ್ಲ ಕ್ಲೋಸ್ ಇದೀವಲ್ವಾ, ಹಾಗಾಗಿ ಅವ್ರದ್ದಷ್ಟೇನೆ ನಾನು ವಿಡಿಯೋ ಮಾಡ್ಕೊಂಡಿರೋದು. ಇಲ್ತಂಬಲೆ ಅಪ್ಪಾಜಿ. ಇಷ್ಟ ತಾಂದ್ರೆ ಕಾಣಿಸೋಣ ಕಡಿ ನಾನು. ಗೊಂಬೆ ಪ್ರಸಾದನ ಯಾರಿಗ್ ಕೊಡ್ತೀಯಾ ಮೊದ್ಲು ಅಂತ ಅಂದ್ರೆ ಹೋಗಿ ಗಾಯತ್ರಕ್ಕ ಕೊಟ್ರು. ಅತ್ತೆ ಕೊಡ್ತೀಯಾ ಅಥವಾ ಮಾಮಂಗ್ ಕೊಡ್ತೀಯಾ ಅಂತಂದ್ರೆ ಹೋಗ್ಬಿಟ್ಟು ಅತ್ತೆ ಕೈಲಿ ಕೊಟ್ಟಿದ್ದಾರೆ. ಅವ್ರು ನಗ್ತಾ ಇದ್ರು. ಅವರು ಮೊನ್ನೆನು ಚಿಕ್ಕ ಮಗುನ ಕೈಯಲ್ಲಿ ಇಟ್ಕೊಂಡಿರೋ ತರ ಇದೆ ನೋಡು, ಆಲ್ರೆಡಿ ಓಡಾಡ್ಕೊಂಡು ಪ್ರಸಾದ ತಂದು ಕೊಡ್ತಾ ಇದ್ದಾಳೆ. ಇಷ್ಟು ಬೇಗ ಬೆಳೆದ್ ಬಿಡ್ತಾರೆ ಮಕ್ಕಳು ಅಂತ ಹೇಳ್ತಾ ಇದ್ರು. ನಿಜ ಅಲ್ವಾ, ಅಷ್ಟೇ ಆಗಲ್ಲ ಮಕ್ಕಳು ಬೆಳೆಯೋದು. ಇಲ್ಲೋಡಪ್ಪಾಜಿ ಸಮಾನ ಇಲ್ಲೋಡ. ಬಾ ಬಾ. ಇವತ್ತಿನ ದಿನ ಇನ್ನೂ ಒಂದು ಸ್ಪೆಷಲ್ ಇದೆ. ಸಂತ ಗೊಂಬೆ ಕೈಯಿಂದ ನನಗೆ ಕುಂಕುಮ ಕೊಡಿಸ್ತಾ ಇದ್ರು. ನನಗೆ ನಿಜ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ. ಅವಳುನು ತುಂಬಾ ಖುಷಿಯಾಗಿ ಕುಂಕುಮ ಎಲ್ಲ ಹಚ್ತಾ ಇದ್ಲು. ನನಗೆ ಮಗಳು ಇಷ್ಟು ಬೇಗ ದೊಡ್ಡೋಳಾದ್ಲ ಅಂತ ಅನಿಸ್ತಾ ಇದೆ. ಮೊನ್ನೆ ಏನು ಕೈಯಲ್ಲಿ ಇಟ್ಕೊಂಡಿರೋ ತರ ಚಿಕ್ಕ ಮಗುನ ಇವಾಗ ನೋಡಿ ಆಲ್ರೆಡಿ ನನಗೆ ಕುಂಕುಮ ಹಚ್ತಾ ಇದ್ದಾಳೆ. ಅಷ್ಟು ಬೇಗ ದೊಡ್ಡೋಳಾಗ್ಬಿಟ್ಲು. ಸಂತು ಹೇಳ್ಕೊಡ್ತಾ ಇದ್ರು ಅವಳಿಗೆ ಈ ತರ ಕುಂಕುಮ ಹಚ್ಚು ಅಂತ, ಕೈ ಹಿಡಿದು ಹಚ್ಚಿಸ್ತಾ ಇದ್ರು. ಅವಳು ಎಷ್ಟು ಖುಷಿಯಿಂದ ಹಚ್ಚುತ್ತಾ ಇದ್ದಾಳೆ ನೋಡಿ. ನನಗೆ ನಿಜ ಈ ಖುಷಿನ ಹೇಳಕ್ ಆಗಲ್ಲ, ಅಷ್ಟು
ಎಷ್ಟು ಖುಷಿ ಆಗ್ತಾ ಇತ್ತು. ತುಂಬಾನೇ ಸ್ಪೆಷಲ್ ಅನ್ಸ್ಬಿಡ್ತು ನನ್ಗೆ ಇವತ್ತಿನ ದಿನ. ಸಂತು ಹೇಳ್ಕೊಟ್ಟಂಗೆ ಅವಳು ಮಾಡ್ತಾ ಇದ್ದಾಳೆ ನೋಡಿ. ಅವಳು ಈ ವಯಸ್ಸಲ್ಲಿ ಹೇಳ್ಕೊಟ್ಟಿರೋ ತರ ಎಷ್ಟು ಖುಷಿಯಿಂದ ಮಾಡ್ತಾ ಇರೋದು ನೋಡಿ. ನನಗ್ ನಿಜ ಈಗ ತುಂಬಾನೇ ಖುಷಿ ಅನಿಸ್ತಾ ಇತ್ತು. ಅಮ್ಮಂದಿರಿಗೆ ಇದ್ರಕ್ಕಿಂತ ಖುಷಿ ಇನ್ನೊಂದೇನಿದೆ ಅಲ್ವಾ? ನಿಮ್ಗೆ ಇದೆಲ್ಲ ನೋಡಿ ಹೇಗ್ ಅನಿಸ್ತು? ನಿಮಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಆಯ್ತಾ? ಮಿಸ್ ಮಾಡಬೇಡಿ. ಮುದ್ದಾರಿ ಕೊಡ್ತಪ್ಪ ಇವತ್ತು ನನಗೆ. ಲಕ್ಷ್ಮಿ ಕೊಟ್ಟು ಬಿಡೈತಪ್ಪ ಇವತ್ತು. ಲಕ್ಷ್ಮಿ ನನಗೆ ಕೊಟ್ಟು ಬಿಡ್ತಪ್ಪ ಇವತ್ತು. ಕೊಟ್ಟಾ? ಹಾ. ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬಾನೇ ಚೆನ್ನಾಗಾಯ್ತು. ನಿಮಗೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಆಯ್ತಾ? ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.